ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಕಾಲ್ಫಾರ್ಮ್ ಆಗಿದೆ ಸ್ನೇಹಿತರೆ. ಬನ್ನಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಬ್ಯಾಂಕ್ ಅಪ್ರೆಂಟಿಸ್ಶಿಪ್ಗೆ ಅರ್ಜಿ ಆಹ್ವಾನ. ಸಾರ್ವಜನಿಕ ವಲಯದ ಪ್ರಮುಖ ಹಣಕಾಸು ಸಂಸ್ಥೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದೀಗ ಅಪ್ರೆಂಟಿಸ್ಶಿಪ್ಗಳ ನೇಮಕಾತಿ ಅರ್ಜಿ ಆಹ್ವಾನಿಸಿದೆ. ಆಸಕ್ತರು ಜನವರಿ 25ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಒಟ್ಟು 600 ಅಭ್ಯರ್ಥಿಗಳಿಗೆ ಈ ಉದ್ಯೋಗ ತರಬೇತಿ ಪಡೆಯುವ ಅವಕಾಶ ಸಿಗಲಿದ್ದು, ಕರ್ನಾಟಕದ ಅಭ್ಯರ್ಥಿಗಳಿಗೆ 21 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸಬೇಕೆಂಬ ಕನಸುಳ್ಳವರಿಗೆ ಅಪ್ರೆಂಟಿಸ್ಶಿಪ್ ಪಡೆಯಲು ಅತ್ಯುತ್ತಮ ಅವಕಾಶ. ನೋಡಿ ಫ್ರೆಂಡ್ಸ್, ಟೋಟಲ್ 600 ಹುದ್ದೆಗಳಿವೆ. ಅದರಲ್ಲಿ ಕರ್ನಾಟಕದವರಿಗೆ 21 ಹುದ್ದೆಗಳನ್ನು ಮೀಸಲಾಗಿಟ್ಟಿದ್ದಾರೆ ಮತ್ತು ಕೊನೆಯ ದಿನಾಂಕ 2026 ಮತ್ತು ಜನವರಿ 25 ಅಂತ ಲಾಸ್ಟ್ ಡೇಟ್ ಹೇಳಿದ್ದಾರೆ. ಆಮೇಲೆ ಅರ್ಹತೆಗಳು: ಕಲೆ, ವಾಣಿಜ್ಯ, ವಿಜ್ಞಾನ, ಇಂಜಿನಿಯರಿಂಗ್ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಂದರೆ ನೀವು ಯಾವುದೇ ಒಂದು ವಿಭಾಗದಲ್ಲಿ ಡಿಗ್ರಿ ಆಗಿರಬೇಕು. ಇದರೊಂದಿಗೆ ಅಭ್ಯರ್ಥಿಗಳು ಸ್ಥಳೀಯ ಭಾಷೆಯಲ್ಲಿ ಕರ್ನಾಟಕದವರಿಗೆ ಕನ್ನಡ ಮಾತನಾಡಲು, ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಅರ್ಜಿ ಸಲ್ಲಿಸುವಾಗ ಪದವಿ ಪ್ರಮಾಣಪತ್ರದ ಜೊತೆಗೆ SSLC ಮತ್ತು ದ್ವಿತೀಯ PUC ಪ್ರಮಾಣಪತ್ರವನ್ನು ಸಲ್ಲಿಸುವುದು ಕಡ್ಡಾಯ. ಇದು 1 ವರ್ಷದ ಉದ್ಯೋಗ ತರಬೇತಿಯಾಗಿದ್ದು, ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20, ಗರಿಷ್ಠ ವಯಸ್ಸು 28. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ. ಉದ್ಯೋಗ ತರಬೇತಿ ಅವಧಿಯಲ್ಲಿ ತಿಂಗಳಿಗೆ 12,300 ರೂಪಾಯಿ ಸ್ಟೈಫಂಡ್ ನೀಡಲಾಗುತ್ತದೆ. ಇದರ ಹೊರತಾಗಿ ಯಾವುದೇ ಸೌಲಭ್ಯ ಭತ್ಯೆ ನೀಡಲಾಗುವುದಿಲ್ಲ ಎಂದು ಬ್ಯಾಂಕ್ ಸ್ಪಷ್ಟವಾಗಿ ತಿಳಿಸಿದೆ. ನೋಡಿ ಫ್ರೆಂಡ್ಸ್, ಇದು ಒಂದು ಟ್ರೈನಿಂಗ್ ಇರೋದ್ರಿಂದ, ತರಬೇತಿ ಅವಧಿ ಇರೋದ್ರಿಂದ 1 ವರ್ಷ 12,000 ನಿಮಗೆ 12,300 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಅದನ್ನು ಬಿಟ್ಟು ಹೊರತು ಮತ್ತೆ ಯಾವುದೇ ಒಂದು ಅನುಕೂಲ ನಿಮಗೆ ಕೊಡಲ್ಲ ಅಂಥೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಎಲ್ಲವನ್ನು ಅದಕ್ಕೆ ಲಗತ್ತಿಸಬೇಕು. ಆಮೇಲೆ ಅರ್ಜಿ ಶುಲ್ಕ ನೋಡೋದಾದರೆ, ಸಾಮಾನ್ಯ ವರ್ಗ, ಆರ್ಥಿಕ ದುರ್ಬಲ ವರ್ಗ ಮತ್ತು ಇತರ ಹುದ್ದೆಗಳಿಗೆ 150 ರೂಪಾಯಿ, SST ಅಭ್ಯರ್ಥಿಗಳಿಗೆ 100 ರೂಪಾಯಿ ಹಾಗೂ ವಿಶೇಷ ಚೇತನರಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಈ ಶುಲ್ಕದೊಂದಿಗೆ ತಲುಪುವ GSTಯನ್ನು ಕೂಡ ಪಾವತಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ನೀಡಿದ್ದಾರೆ, ವೆಬ್ಸೈಟ್ನಲ್ಲಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಒಟ್ಟು 600 ಸ್ಥಾನಗಳಲ್ಲಿ ಕರ್ನಾಟಕಕ್ಕೆ 21 ಮೀಸಲು ಇಡಲಾಗಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅವಕಾಶ. ಪದವಿ ವಿದ್ಯಾರ್ಹತೆ ಕಡ್ಡಾಯ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 25, 2026 ಆಗಿದ್ದು, 1 ವರ್ಷದ ಉದ್ಯೋಗ ತರಬೇತಿ ಇದಾಗಿದ್ದು, ಸ್ಥಳೀಯ ಭಾಷಾ ಜ್ಞಾನ ಅಗತ್ಯವಿದೆ. ಆಮೇಲೆ ಈಗಾಗಲೇ ಅಪ್ರೆಂಟಿಸ್ಶಿಪ್ ಪಡೆದವರು ಅಥವಾ ಪಡೆಯುತ್ತಿರುವ ಅರ್ಜಿ ಸಲ್ಲಿಸುವ ಅವಕಾಶವಿಲ್ಲ. ಸ್ನೇಹಿತರೆ, ಈಗಾಗಲೇ ಯಾರಾದರೂ ಟ್ರೈನಿಂಗ್ ಪಡಿತಾ ಇದ್ದರೆ ಅವರು ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸಲು ಅರ್ಹರು ಆಗಿರುವುದಿಲ್ಲ. ಹಾಗೂ ಯಾವುದೇ ಉದ್ಯೋಗ ತರಬೇತಿ ಅಥವಾ ಸೇವಾನುಭವವನ್ನು ಇಲ್ಲಿ ಅರ್ಹತೆಗಾಗಿ ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಇವರು ಹೆಚ್ಚೆಂದರೆ 1 ವರ್ಷದ ಸೇವಾ ಅನುಭವವನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ನೀವು ಏನಾದರೂ ಬ್ಯಾಂಕಿಂಗ್ನಲ್ಲಿ ಎಲ್ಲಾದರೂ ಕೆಲಸ ಮಾಡಿದರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ತಗೋತಾರೆ. ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನೀವು ಇತ್ತಂದರೆ, ಸರ್ಟಿಫಿಕೇಟ್ ಇತ್ತಂದರೆ ತರಬಹುದು. ದ್ವಿತೀಯ PUCಯಲ್ಲಿ ಪಡೆದಿರುವ ಶೇಕಡಾವಾರು ಅಂಕದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅಂದರೆ ನೋಡಿ ಫ್ರೆಂಡ್ಸ್, ಇದು ಡಿಗ್ರಿ ಮೇಲೆ ಒಂದು ಜಾಬ್ ಇದೆ. ಆದರೆ ನಿಮ್ಮದು ಸೆಕೆಂಡ್ ಇಯರ್ ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಅದರ ಮೇಲೆ ಈ ಒಂದು ಸೆಲೆಕ್ಷನ್ ಲಿಸ್ಟನ್ನು ಕಳಿಸ್ತಾರೆ. ಹಾಗಾಗಿ ನಿಮ್ಮದು PUCಯಲ್ಲಿ ಒಳ್ಳೆ ಚೆನ್ನಾಗಿ ಪರ್ಸೆಂಟೇಜ್ ಆಗಿದ್ದರೆ ದಯವಿಟ್ಟು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಅವರು, ನೀವ್ಯಾಕೆ ಅಪ್ರೆಂಟಿಸ್ಶಿಪ್ ಪಡಿಬೇಕು? ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅಪ್ರೆಂಟಿಸ್ಶಿಪ್ ಪ್ರಾಯೋಗಿಕ ಅನುಭವವಾಗಿದ್ದು ಭವಿಷ್ಯದಲ್ಲಿ ಉದ್ಯೋಗ ಪಡೆಯಲು ಸುಲಭ ದಾರಿ. ನೋಡಿ, ಇದು ಏನು ಅಪ್ರೆಂಟಿಸ್ಶಿಪ್ಪು ಅಂತ ಕೇಳೋರಿಗೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಏನಿದು ತರಬೇತಿ, ಯಾಕೆ ಮಾಡಬೇಕು, ಏನು ಎಂಬುದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದರ ಒಂದು ವಿಶ್ಲೇಷಣೆಯನ್ನು, ಅದರ ಒಂದು ವಿವರವನ್ನು ಇಲ್ಲಿ ಹೇಳಿದ್ದಾರೆ. ನೋಡೋಣ ಬನ್ನಿ. ಅಪ್ರೆಂಟಿಸ್ಶಿಪ್ ಪ್ರಾಯೋಗಿಕ ಅನುಭವ ಭವಿಷ್ಯದಲ್ಲಿ ಉದ್ಯೋಗ ಪಡೆಯಲು ಇದೊಂದು ಸುಲಭ ದಾರಿ.
ಇದನ್ನು ನೀವು ಮುಗಿಸಿದ್ರೆ ಮುಂದೆ ಯಾವುದಾದ್ರೂ ಒಂದು ಒಳ್ಳೆಯ ಜಾಬ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ತರಬೇತಿ ನಂತರ ಇದೇ ಬ್ಯಾಂಕ್ನಲ್ಲಿ ಉದ್ಯೋಗ ಖಾತ್ರಿ ಇರುವುದಿಲ್ಲ, ಆದರೆ ಉತ್ತಮ ಅನುಭವ ದೊರೆಯುತ್ತದೆ. ನೋಡಿ, ಅವರು ಒಂದು ಏನು ಕ್ಲಿಯರಾಗಿ ಹೇಳ್ತಿದ್ದಾರೆ ಅಂದರೆ, ನಿಮಗೆ ನಾವು ಯಾವುದೇ ರೀತಿಯಾದ ಜಾಬ್ ಕೊಡಲ್ಲ, ಓನ್ಲಿ 1 ವರ್ಷದ ಟ್ರೈನಿಂಗ್ ಮಾತ್ರ ಕೊಡ್ತೇವೆ. ಆಮೇಲೆ ನಿಮಗೆ ಬೇಕಾದರೆ ನೀವು ಬೇರೆ ಜಾಬ್ಗಳಲ್ಲಿ ಹೋಗಬಹುದು. ಅಪ್ರೆಂಟಿಸ್ಶಿಪ್ ಅಭ್ಯರ್ಥಿಗಳ ವೃತ್ತಿ ಬೆಳವಣಿಗೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಪೂರಕ. ನೇಮಕ ಪ್ರಕ್ರಿಯೆಯಲ್ಲಿ ಅಪ್ರೆಂಟಿಸ್ಶಿಪ್ಪನ್ನು ವಿಶೇಷ ಅರ್ಹತೆಗಳನ್ನಾಗಿ ಪರಿಗಣಿಸಲಾಗುತ್ತದೆ. ನೋಡ್ಬೋದು ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಜಾಬ್ ನ್ಯೂಸ್ ಆಗಿದೆ. ನಿಮಗೆ ಈ ಒಂದು ವಿಷಯ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ಹಾಗಾಗಿ ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಾಧ್ಯವಾದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೀವು ಮಾಡುವ ಪ್ರತಿಯೊಂದು ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.